ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿ, ಕ್ರೀಮಿ ಕಾಫಿ. ಕ್ರೀಮಿ ಕಾಫಿ ಇರೋ. ಮೊನ್ನೆ ಕೋಲ್ಡ್ ಕಾಫಿ ಮಾಡಕ್ ಹೋಗಿ ಏನೋ ಮಾಡಿದ್ದೆ ಏನಿದು? ಬರ್ಂಟ್ ಕಾಫಿ. ಬರ್ಂಟ್ ಕಾಫಿ. ಮೊನ್ನೆ ಏನಾಗಿತ್ತು? ಬರ್ಂಟ್ ರೋಸ್ಟೆಡ್ ಕಾಫಿ. ಹಾಲು ಸುಟ್ಟೋಗೈತಲ್ಲ. ಸುಟ್ಟೋಗಿತ್ತು. ಭಾರಿ ಚೆನ್ನಾಗಾಗಿತ್ತು ನಿನ್ ಕಾಫಿ. ಇವತ್ತಿಲ್ಲ, ಇವತ್ತು ಕ್ಲಿಯರ್ ಆಗಿ ಮಾಡ್ತಾನೆ ನೋಡಿ. ಕೋಲ್ಡ್ ಅಲ್ಲ, ಕ್ಯಾಫಿನ್ ಚೀನೋನು ಮಾಡ್ತಾನೆ ನಾನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು V2 ಕನ್ನಡ ವ್ಲಾಗ್ಸ್. ಇದು ನನ್ನ ಬುಧವಾರದ ಒಂದು ವ್ಲಾಗ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಇವತ್ತು ಮಾರ್ನಿಂಗ್ ಅರ್ಲಿಯಿಂದ ಮಾರ್ನಿಂಗ್ ನನ್ನ ಹಸ್ಬೆಂಡು ಕೋಲ್ಡ್ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಸೊ ಇವತ್ತೇನೋ ಅವ್ರಿಗೆ ಕೋಲ್ಡ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಂತೆ. ಹಾಗಾಗಿ ಈ ಹಿಂದೆ ಕೂಡ ಅವರು ಟ್ರೈ ಮಾಡಿದರು, ಬಟ್ ಅದು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಕಾಫಿ ಎಲ್ಲ ತುಂಬ ರೋಸ್ಟ್ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅವರು ಇದು ಚೆನ್ನಾಗಾಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಅವರು ತುಂಬ ನೀಟಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು 2 ಸ್ಪೂನಷ್ಟು ಕಾಫಿ ಪೌಡರ್ಗೆ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಹಾಲು, ಐಸ್ ಕ್ಯೂಬ್ಸನ್ನು ಸೇರಿಸಿದ್ರೆ ಮುಗೀತು, ನಮಗೆ ಒಂದು ಕೋಲ್ಡ್ ಕಾಫಿ ರೆಡಿ ಆಗಿಬಿಡುತ್ತೆ. ಸೊ ಈಗ ಕೆಫೆಗಳಲ್ಲೆಲ್ಲ ಸಿಗೋವಂಥ ಒಂದು ಕಾಫಿ ಥರ ಇನ್ನೂ ಇರೋದಿಲ್ಲ, ಇದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಸಿಂಪಲ್ ಆಗಿರೋವಂಥ ಒಂದು ಕೋಲ್ಡ್ ಕಾಫಿ ಆಗಿರುತ್ತೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಈ ಒಂದು ಕೋಲ್ಡ್ ಕಾಫಿಗೆ ನಾವು ಫ್ರಿಜ್ಜಲ್ಲಿರೋವಂತಹ ತಣ್ಣಗಿರೋವಂಥ ಹಾಲನ್ನೇ ಯೂಸ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಫ್ರಿಜ್ಜಲ್ಲಿಟ್ಟರೆ ಹಾಲೆಲ್ಲ ತುಂಬ ತಣ್ಣಗಿರುತ್ತಲ್ವ, ಸೊ ಕೋಲ್ಡಾಗಿರೋದ್ರಿಂದ ಕೋಲ್ಡ್ ಕಾಫಿ ತುಂಬಾ ಚೆನ್ನಾಗಾಗುತ್ತೆ. ನಾನು ಆಲ್ಮೋಸ್ಟ್ ಕೋಲ್ಡ್ ಕಾಫಿನ ಹೊರಗೆ ಕುಡ್ದಿದ್ದೀನಿ, ಯಾಕಂದರೆ ಅಷ್ಟು ಒಂದು ಪರ್ಫೆಕ್ಟಾಗಿ ನನಗೆ ಮನೇಲಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ನಾನಿವತ್ತು ಮಾಡಿ ತೋರಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ಮಾಡಿದರು. ಇಲ್ಲ, ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಈಗ ನಾನು ಅರ್ಲಿ ಮಾರ್ನಿಂಗ್ ನನ್ನ ಪೂಜೆಯನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಅಂದರೂ ನನಗೆ ಅರ್ಧದಿಂದ 3/4 ಗಂಟೆ ಟೈಮ್ ಹಿಡಿಯುತ್ತೆ. ಸೊ ಅರ್ಲಿಯಿಂದ ಮಾರ್ನಿಂಗ್ ಪೂಜೆ ಕೂಡ ಮುಗಿಸ್ಕೊಂಡ ಮೇಲೇ ಟಿಫನ್ಗೆಲ್ಲ ನಾನು ರೆಡಿ ಮಾಡ್ಕೊತೀನಿ. ಸೊ ನನ್ನ ಹಸ್ಬೆಂಡ್ ಕೂಡ ಮಾರ್ನಿಂಗ್ ವಾಕಿಂಗ್ ಅಂತ ಹೋಗಿರ್ತಾರಲ್ವ, ಅವಾಗೇ ಅವರು ಫ್ಲವರ್ಸ್ ಎಲ್ಲ ತೊಗೊಬರ್ತಾರೆ, ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಸೊ ಈಗ ನಿನ್ನೆ ಎಲ್ಲ ತಂದಿಟ್ಬಿಟ್ಟು ನಾವು ಹಾಕೋದಿಲ್ಲ. ಸೊ ಇವತ್ತು ಪೂಜೆ ಮಾಡೋದಿರುತ್ತೆ ಅಂತ ಅಂದರೆ ಇವತ್ತೇ ನನ್ನ ಹಸ್ಬೆಂಡ್ ಅಲ್ಲಿಂದ ಮಾರ್ನಿಂಗ್ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ತೊಗೊಬಂದುಬಿಡ್ತಾರೆ. ಹೂ ಕೂಡ ಫ್ರೆಶ್ ಆಗಿರುತ್ತೆ ಅಲ್ವಾ. ಸೊ ಹಾಗೆ ನನ್ನ ಪೂಜೆ ಕೂಡ ಇವಾಗ ನಾನು ಮುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ವಾರದ ದಿನಗಳಾಗ್ಬಿಟ್ರೆ ಇನ್ನೊಂದು ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊತೀನಿ. ಸೊ ಬುಧವಾರ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ ಟೈಮು 7:30 ಆಗಿರ್ಬೋದು ಅಂತ ಅಂದ್ಕೊತೀನಿ. ಈಗ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಟಿಫನ್ಗೆ ಏನಾದರೂ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲದೆ ಇವತ್ತು ನನ್ನ ಹಸ್ಬೆಂಡ್ಗೆ ಲೀವ್ ಇರೋದ್ರಿಂದ ಸೊ ಅವರು ಕೂಡ ಇವತ್ತು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹಾಗೆ ಫಾಸ್ಟಾಗಿ ಮಾಡುವಂಥ ಒಂದು ಆನಿಯನ್ ಮತ್ತು ಕೋರಿಯಾಂಡರ್ ರೈಸನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ರೈಸ್. ಸೊ ಈಗ ನಾವು ನಾರ್ಮಲ್ಲಾಗಿ ಒಂದೇ ಥರ ರೈಸನ್ನು ಬೆಳಗ್ಗೆ ಮಾಡ್ಕೊಂಡು ತಿಂತಾಯಿದ್ರೆ ಬೋರ್ ಆದರೆ ಇದನ್ನು ನಾವು ಆಫ್ಕೋರ್ಸ್ ಟ್ರೈ ಮಾಡ್ಬೋದು. ಹಾಗೆ ಈ ಕಡೆ ನಾನು ಪನ್ನೀರ್ದು ಸ್ವಲ್ಪ ಕರಿ ಕೂಡ ಮಾಡ್ಕೊಂಡಿದ್ದೆ, ಇದಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇದ್ರದ್ದೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅಫ್ಕೋರ್ಸ್ ನಾನು ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಂದು ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತೀನಿ. ಈ ಒಂದು ಕೊರಿಯಂಡರ್ ರೈಸ್ ಮಾಡೋದಕ್ಕೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ, ತುಂಬ ಫಾಸ್ಟಾಗಿ ಒಂದು 15 ನಿಮಿಷದಲ್ಲೇ ನಾವು ಇದನ್ನು ಮುಗಿಸ್ಕೊಬೋದು. ಹಾಗೆ ಇದಕ್ಕೆ ಕಾಂಬಿನೇಷನಾಗಿ ಮಾಡಿರುವಂಥ ಒಂದು ಪನ್ನೀರ್ ಕರಿ ಕೂಡ ತುಂಬಾ ಚೆನ್ನಾಗಾಗಿತ್ತು, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ಇವಾಗ ಟಿಫನನ್ನು ತಿನ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲೋ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ. ಸೊ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಅವರು ಸ್ವಲ್ಪ ಅವರ ಆಫೀಸ್ಗೆ ಹೋಗ್ಬೇಕಂತೆ. ಅಂದರೆ ಅವ್ರದ್ದು ಕೆಲಸ ಮಾಡ್ತಾ ಇರೋವಂಥ ಜಾಗ ಇದೆ ಅಲ್ವಾ, ಹಾಸ್ಪಿಟಲ್, ಅಲ್ಲಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತೆ. ಅದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದೇ ಒಂದು ನಮ್ಮ ಅಪಾರ್ಟ್ಮೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 95% ಕೆಲಸ ಎಲ್ಲ ಆಗಿದೆ, ಇನ್ನೊಂದು 5% ಅಷ್ಟೇ ಬಾಕಿ ಉಳಿದಿದೆ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಈ ಒಂದು ಅಪಾರ್ಟ್ಮೆಂಟ್. ಸೊ ಇಲ್ಲೇ ನಾನು ನನ್ನ ಹಸ್ಬೆಂಡ್ ಈಗ ರೀಸೆಂಟಾಗಿ ಮನೇನ ಖರೀದಿ ಮಾಡಿದ್ದೀವಿ. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಇವರ ಹಾಸ್ಪಿಟಲ್ ಹತ್ರ.
ಈಗ ನಾನು ನನ್ನ ಒಂದು ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೇ ನನ್ನ ಹಸ್ಬೆಂಡ್ ವರ್ಕ್ ಮಾಡೋವಂಥ ಹಾಸ್ಪಿಟಲ್ ಆಗಿರುತ್ತೆ. ಅಂದರೆ ಸೆಂಟ್ರಲ್ ಹಾಸ್ಪಿಟಲ್ ಇದು, ರೈಲ್ವೇಸಲ್ಲಿ ಸೌತ್ ವೆಸ್ಟರ್ನ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಈ ಕಡೆ ಬಂದುಬಿಟ್ರೆ ನಮಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಸಿಗುತ್ತೆ. ಸೊ ಅಲ್ಲಿ ಇವ್ರದ್ದು ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ. ಇವತ್ತು ಲೀವ್ ಬೇರೆ ಇತ್ತಲ್ವಾ, ಸೊ ಹಾಗಾಗಿ ಈಗ ಅವ್ರಿಗೆ ವರ್ಕ್ ಇದ್ದ ಟೈಮಲ್ಲಿ ಬಂದು ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಯಾವಾಗ ಲೀವ್ ಇರುತ್ತೆ ಆವಾಗ ಅವರು ಬಂದು ಅವ್ರದ್ದು ಏನಾದರೂ ಸ್ವಲ್ಪ ಥಿಂಗ್ಸ್ ಏನಾದರೂ ಉಳಿದಿದ್ರೆ ಅದನ್ನೆಲ್ಲ ಮಾಡ್ಕೊತಾರೆ. ಹಾಗಾಗಿ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ಕರ್ಕೊಂಬಂದಿದ್ರು. ಸೊ ಅಲ್ಲಿಂದ ಅವರು ಬೇರೆ ಕಡೆ ಹೋಗೋಣ ಅಂತ ಹೇಳಿದರು. ಸೊ ಇವಾಗ ನಾವು ಯು ಮಾಲ್ ಹತ್ರ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲಿ ಏನೋ ಆಫರ್ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಕ್ಲಾತ್ಸ್ ಮೇಲಾಗಲಿ ಅಥವಾ ಇನ್ನೊಂದು ಮೊಬೈಲ್ ಆ್ಯಕ್ಸಸರೀಸ್ ಮೇಲಾಗಲಿ ಕೆಲವೊಂದು ಆಫರ್ಸ್ ಇದೆ ಅಂತ ಹೇಳ್ಬಿಟ್ಟು, ಏನಾದರೂ ತೊಗೊಳ್ಳೋದಿದ್ರೆ ತೊಗೊಳ್ಳೋವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಥರದಂತಹ ಅಂಗಡಿಗಳನ್ನು ನಾವು ನೋಡ್ಬೋದು. ವಾಚಸ್ಸು, ಕ್ಲಾತ್ಸ್, ಸೊ ನಮ್ಗೆ ಏನೇನು ಬೇಕಾಗುತ್ತೆ ಅಲ್ವಾ, ಸೊ ಆ ಎಲ್ಲ ಥಿಂಗ್ಸ್ಗಳು ಸಹ ಇಲ್ಲಿ ಸಿಗುತ್ತೆ. ಸೊ ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಅದು ಸೆಕೆಂಡ್ ಫ್ಲೋರಲ್ಲಿ ಇದೆ ಅಂತ ಅಂದ್ಕೊತೀನಿ. ಮೊಬೈಲ್ದು ಒಂದು ಶಾಪ್ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಓಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಕೆಲವೊಂದು ಥಿಂಗ್ಸನ್ನು ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿದೆ ಅಂತ ಹೇಳಿ ಅದ್ರ ಮೇಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗೆ ನಾವು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನು ಕೂಡ ನೋಡ್ಬೋದು. ಇಲ್ಲಿ ಝೂಡಿಯೋ, ಟ್ರೆಂಡ್ಸ್ ಮತ್ತು ಮ್ಯಾಕ್ಸ್ ಎಲ್ಲ ಥರದಂಥ ಬಟ್ಟೆ ಅಂಗಡಿಗಳು ಸಹ ಸಿಗುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅಲ್ಲಿ ನಾವು ಆರಾಮಾಗಿ ಶಾಪಿಂಗನ್ನು ಮಾಡ್ಬೋದು. ಸೊ ಇವಾಗ ಸೆಕೆಂಡ್ ಫ್ಲೋರ್ ಅಂತ ಹೇಳಿದ್ಕೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಮೊಬೈಲ್ದು ಆ್ಯಕ್ಸಸರೀಸ್ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವರು ಈ ಮೊಬೈಲ್ ಕೇಬಲ್ ಚಾರ್ಜರ್ ಇರುತ್ತಲ್ವ, ಸೊ ಆ ಕೇಬಲ್ನ ಒಂದು ಪ್ರೊಟೆಕ್ಟರ್ನ ತೊಗೊಳಕ್ಕೆ ಬಂದಿದ್ದಾರೆ. ಅಂದರೆ ಅದು ಕಟ್ಟಾಗೋವಂಥ ಚಾನ್ಸಸ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಒಂದು ಗಾರ್ಡ್ ಥರ ಏನಾದರೂ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅದು ಸಿಗುತ್ತೆ ಅಂತ ಗೊತ್ತಾಯ್ತಲ್ವಾ. ಸೊ ಅದನ್ನು ನೋಡೋದಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಎಲ್ಲ ಫೋನಿನ ಒಂದು ಬ್ಯಾಕ್ ಕವರ್ ಇಲ್ಲಿ ಇದೆ. ಹಾಗೆ ಈ ಕಡೆ ಬಂದರೆ ಸೊ ಇಲ್ಲೂ ಕೂಡ ಎಲ್ಲ ಬ್ಯಾಕ್ ಕವರ್ಸ್ಗಳನ್ನ ನೋಡ್ಬೋದು. ಸೊ ಇದನ್ನು ಅವರು ತೊಗೊಳಕ್ಕಂತ ಬಂದಿದ್ದರು. ಅಂದರೆ ಈ ಚಾರ್ಜರ್ನ ಒಂದು ತುದಿ ಇರುತ್ತೆ ಅಲ್ವಾ, ಸೊ ಅದು ಕಟ್ಟಾಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇವಾಗ ನಾವು ಸ್ವಲ್ಪ ರಫಾಗಿ ಯೂಸ್ ಮಾಡಿದ್ವಿ ಅಂತ ಅಂದರೆ ಚಾರ್ಜರ್ನ ಆಲ್ಮೋಸ್ಟ್ ಅದು ಕಟ್ಟಾಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವರು ಅದ್ರ ಜೊತೆ ನೋಡಿ ಈ ಥರ ಒಂದು ವಯರ್ ಥರದ್ದು ಕೂಡ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವು ಚಾರ್ಜರ್ಗೆ ಸುತ್ಕೊಂಡ್ವಿ ಅಂತ ಅಂದರೆ ಸೊ ಕಂಪ್ಲೀಟ್ ಚಾರ್ಜರ್ ಫುಲ್ ಸೇಫ್ ಆಗಿರುತ್ತೆ. ಸೊ ಏನೇ ಕಟ್ಟಾಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಇಲ್ಲಿ ಎರಡೂ ಕೂಡ ಪರ್ಚೇಸನ್ನು ಮಾಡಿದ್ರು. ಎರಡೂ ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ನೀವು ನನ್ನ ಎದುರುಗಡೆ ನೋಡ್ತಾ ಇದ್ದೀರಲ್ವ, ಇದೇನೋ ಡಾರ್ಕ್ ಹೌಸ್ ಅಂತ ಇದೆ. ಸೊ ತುಂಬಾ ಭಯ ಇರುತ್ತೆ ಇಲ್ಲಿ ಒಳಗೆ ಹೋಗಬೇಕು ಅಂತ ಅಂದರೆ. ನಾನು ಬೆಂಗಳೂರಲ್ಲಿದ್ದಾಗ ಒಂದು 2 ಸಾರಿ ಹೋಗಿದ್ದೆ, ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಸೊ ಈಗ ಕೂಡ ನನ್ನ ಹಸ್ಬೆಂಡ್ ಅಂತಾಯಿದ್ರು, ಹೋಗ್ತೀಯಾ ನೋಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಬೇಡ ಅಂತ ಹೇಳ್ಬಿಟ್ಟೆ. ಸೊ ಈಗ ನೋಡ್ತಿದ್ದೀರಾ ಅಲ್ವಾ, ಸೊ ಈ ಎಲ್ಲ ಒಂದು ಆಫರ್ಸ್ ಈ ಒಂದು ಓಷನ್ ಶಾಪಲ್ಲಿ ಸಿಗುತ್ತೆ. ಸೊ ಯಾರಾದರೂ ಹುಬ್ಳಿಲಿದ್ದರೆ ಲೋಕಲೈಟ್ಸ್, ಸೊ ನಿಮಗೇನಾದರೂ ಮೊಬೈಲ್ ಆ್ಯಕ್ಸಸರೀಸ್ ಬೇಕಾಗಿದ್ದರೆ ನೀವು ಆರಾಮಾಗಿ ಬಂದು ಇಲ್ಲಿ ತೊಗೊಬೋದು. ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಹಾಗೆ ಇವಾಗ ನಾವು ಕೆಳಗೆ ಹೋಗ್ತಾ ಇದ್ವಿ ಫಸ್ಟ್ ಫ್ಲೋರಲ್ಲಿ. ಅಂದರೆ ಝೂಡಿಯೋ ಇದೆ, ಅಲ್ಲೂ ಕೂಡ ಕೆಲವೊಂದು ಆಫರ್ಸ್ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ನೋಡೋಣ, ಅಂದರೆ ಕ್ಲಾತ್ಸ್ ಮೇಲೆ ಏನಾದರೂ ಆಫರ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂಥರ ಚೆಸ್ ಬೋರ್ಡ್ ಐತೆ. ಸೊ ನಾನು ಆಲ್ಮೋಸ್ಟ್ ಇಲ್ಲೇ ಬರ್ತಾ ಇರ್ತೀನಿ. ಸೊ ಇಲ್ಲಿ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನೋಡೋಣ ಆಫರ್ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನ ಹಸ್ಬೆಂಡು ನನಗೂ ಕೂಡ ಹೇಳಿರಲಿಲ್ಲ, ಸೊ ಆಫರ್ ಇದೆ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ಬಂದರು. ಸೊ ಇವಾಗ ನೋಡ್ತಾ ಇದ್ದೀನಿ ನನಗೆ ಯಾವ ಕ್ಲಾತ್ಸ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನನ್ನ ಹತ್ರ ತುಂಬ ಕ್ಲಾತ್ಸ್ ಇದೆ, ಬಟ್ ಆದರೂ ಕೂಡ ಆಫರಲ್ಲಿ ಬಂದಾಗ ಯಾಕೆ ಬಿಡೋಣ ಅಲ್ವಾ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಸೊ ನನಗೇನಾದರೂ ಇಷ್ಟ ಆದರೆ ಅಥವಾ ನಂಗೆ ಸೂಟ್ ಆದರೆ ಆ ಥರದ್ದು ಕೆಲವೊಂದು ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು
ಆಲ್ಮೋಸ್ಟ್ ನಾನು ಟ್ರೆಡಿಷ್ನಲ್ ವಿಯರನ್ನೇ ಚೂಸ್ ಮಾಡ್ಕೊತೀನಿ ವೆಸ್ಟರ್ನ್ ವಿಯರ್ಗಿಂತ. ಸೊ ಈ ರೀತಿ ಲಾಂಗ್ ಕುರ್ತಿಗಳಿರ್ತಾವಲ್ವ ಆ ಥರ, ಅಥವಾ ಸೈಡ್ ಕಟ್ ಟಾಪ್ಸ್ ಇರುತ್ತೆ ಅಲ್ವಾ, ಸೊ ಆ ಥರ ಟಾಪ್ಸ್ಗಳನ್ನ ನಾನು ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ. ಎಲ್ಲ ಕ್ಲಾತ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಯೂಶ್ವಲಿ ನಾವು ರೆಗ್ಯುಲರ್ ಟೈಮಲ್ಲಿ ಬಂದಾಗ ಇವೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಇವತ್ತು ಆಫರಲ್ಲಿ ಇರೋದ್ರಿಂದ ತುಂಬಾ ಕಡಿಮೆಗೆ ಇದನ್ನು ನಾವು ತೊಗೊಬೋದು. ಹಾಗಾಗಿ ನೋಡ್ತಾ ಇದ್ದೀನಿ. ಸೊ ನನಗೆ ಇಷ್ಟ ಆಗುವಂಥ ಕೆಲವೊಂದು ಪೇರ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆ ನನಗೆ ಇಷ್ಟ ಆಗಿರುವಂಥ ಕೆಲವೊಂದು ಬಟ್ಟೆಗಳನ್ನ ತೊಗೊಂಡ್ಬಿಟ್ಟು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡು ಇಲ್ಲಿ ಒಂದು ಫೇವ್ರೆಟ್ ಹೋಟೆಲ್ ಇದೆ ಅಂತೆ ಅವ್ರದ್ದು, ಫಿಶ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಸೀ ಫುಡ್ಸ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾವು ಆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ನನ್ನ ಹಸ್ಬೆಂಡು ಜಾಸ್ತಿ ಸೀ ಫುಡ್ಡನ್ನ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಹೊರಗೆ ಅಂತ ಅಂದರೆ ಚಿಕನ್, ಮಟನ್ ಇದನ್ನೆಲ್ಲ ತಿನ್ನೋದಕ್ಕಿಂತ ನಮ್ಮಿಬ್ಬರಿಗೆ ಸೀ ಫುಡ್ ತುಂಬಾ ಇಷ್ಟ. ಸೊ ಹಾಗಾಗಿ ಇಲ್ಲಿ ನಾವು ಪ್ರಾನ್ಸ್ ಕರಿನ ಆರ್ಡರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಬಂದುಬಿಟ್ಟು. ಸೊ ಹಾಗೆ ಬಟರ್ ನಾನ್ ಕೂಡ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇದು ನನ್ನ ಹಸ್ಬೆಂಡ್ನ ಒಂದು ಫೇವ್ರೆಟ್ ಹೋಟೆಲ್ ಆಗಿದೆ. ಹಾಗೆ ಇವಾಗ ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ನೋಡ್ಬೋದು ನಾನು ಯಾವ್ಯಾವ ಕ್ಲಾತ್ಸನ್ನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಒಂದು 8 ಟೈಪ್ಸ್ ಆಫ್ ಕ್ಲಾತ್ಸನ್ನು ತೊಗೊಂಡಿದ್ದೀನಿ. ಸೊ ಎಲ್ಲ ಕೂಡ ಪ್ರೈಸ್ ವೈಸ್ ಕಡಿಮೆ ಇರೋದ್ರಿಂದ ಸೊ ಒಂದೇ ಸರಿ ಜಾಸ್ತಿ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲದನ್ನು ನಾನು ವಿಯರ್ ಮಾಡಿ ನೋಡಿದೆ. ತುಂಬ ಸೂಟೇಬಲ್ ಮತ್ತು ಕಂಫರ್ಟೇಬಲ್ ಆಗಿದೆ. ಆರಾಮಾಗಿ ನಾವು ಇದನ್ನು ಒನ್ ಪೀಸಾಗಿ ಕೂಡ ನಾವು ಯೂಸ್ ಮಾಡ್ಕೊಬೋದು. ಸೊ ಹಾಗೆ ಬರ್ತಾ ನನ್ನ ಹಸ್ಬೆಂಡು ಇವತ್ತು ಸ್ಕ್ವಿಡನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ರು. ಈ ಬೋಂಡಾಸ್ ಮೀನು ಅಂತಾರಲ್ವ, ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಒಂದು ಸಿಂಪಲ್ಲಾಗಿ ಇದನ್ನು ಮಂಗಳೂರು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ, ಮೊದಲಿಗೆ ಈ ಬ್ಲೆಂಡರ್ಗೆ ನಾನು ಪೆಪ್ಪರ್ ಮತ್ತು ಜೀರಿಗೆನ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಕಾಯಲ್ಲಿ ಅರ್ಧ ಕಾಯಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅಂದರೆ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಖಾರದ ಪೌಡರ್ನೂ ಸಹ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಬ್ಲೆಂಡ್ ಮಾಡ್ಕೊಂಬರೋಣ. ತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು, ಅಂದರೆ ತುಂಬ ಸಾಫ್ಟಾಗಿ ಆಗೋ ಥರ ಇದನ್ನು ರುಬ್ಕೊಂಡ್ರೆ ನಮಗೆ ಮಸಾಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಸೊ ನೋಡ್ತಾ ಇದ್ದೀರಾ, ಇವಾಗ ಆಲ್ಮೋಸ್ಟ್ ಬ್ಲೆಂಡ್ ಆಗಿದೆ, ತುಂಬ ಸಾಫ್ಟಾಗಿ ಕೂಡ ಆಗಿದೆ. ಇವಾಗ ನಾನು ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ. ಸೊ ಈ ಒಂದು ಕಡಾಯಿಗೆ ನಾನು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಆನಿಯನನ್ನು ಚಿಕ್ಕದಾಗಿ ಸ್ಲೈಸಸ್ ಆಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚಿಕ್ಕ ಟೊಮ್ಯಾಟೋನ ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ಜಾಸ್ತಿ ಏನು ಬೇಡ, ಈ ರೀತಿ ಒಂದು ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ನಾವೇನು ತೊಳೆದಿಟ್ಕೊಂಡಿದ್ವಲ್ವ ಬೋಂಡಾಸ್ ಮೀನನ್ನು, ಸೊ ಅದನ್ನು ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಇವಾಗ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸಪ್ ಮಾಡ್ಕೊಬೇಕು. ಇದನ್ನು ಹಾಗೆ ಒಂದು 5 ರಿಂದ 10 ನಿಮಿಷ ನಾವು ಈ ರೀತಿ ತಿರುತ್ತಾ ಇರಬೇಕು. ತಳ ಎಲ್ಲ ಹಿಡಿಬಾರ್ದಲ್ವಾ, ಅದಕ್ಕೋಸ್ಕರ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದು ಒಂಥರ ರಿಂಗ್ ಟೈಪ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆದಮೇಲೆ ನಾವಿದಕ್ಕೆ ಒಂದು ಲಿಡ್ಡನ್ನು ನಾವಿದಕ್ಕೆ ಕ್ಲೋಸ್ ಮಾಡ್ಕೊಂಬಿಡೋಣ. ಒಂದು 5 ನಿಮಿಷ ನೀಟಾಗಿ ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವಾಗ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಈ ಒಂದು ಮಸಾಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿರೋ ಹಾಗೆ ಈ ಒಂದು ಮಸಾಲವನ್ನು ತುಂಬ ನುಣ್ಣಗೆ ರುಬ್ಕೊಂಡಿರಬೇಕು, ಆವಾಗ ಮಾತ್ರ ಈ ಒಂದು ಮಸಾಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಎಲ್ಲದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇವಾಗ ಇದು ಕುದೀತಾ ಇದೆ. ಸೊ ಈ ರೀತಿ ನಾವು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ. ಇವಾಗ ಲಾಸ್ಟಿಗೆ ನಾನು ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂತಹ ಈ ಒಂದು ಸ್ಕ್ವಿಡ್ ಮಸಾಲ ರೆಡಿ ಆಗುತ್ತೆ. ಕನ್ನಡದಲ್ಲಿ ಹೇಳ್ಬೇಕಂತಂದರೆ ಬೋಂಡಾಸ್ ಮೀನಿನ ಒಂದು ಮಸಾಲ ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಆರಾಮಾಗಿ ಒಂದು ಸಾರಿ ಈ ಥರ ಟ್ರೈ ಮಾಡಿಕೊಂಡು ತಿಂದು ನೋಡ್ಬೋದು.
ಹಾಗೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.